ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 23ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಆಸಕ್ತಿ ಸರ್ವಥಾ ನಷ್ಟ ಆಗೋದು ಅಂತಂದ್ರೆ ಏನು, ಗತಸಂಗಸ್ಯ ಅಂತ ಯಾರ ಬಗ್ಗೆ ಹೇಳಿರೋದು ಅಂತ ತಿಳ್ಕೊಂಡ್ವಿ. ಯಾರಲ್ಲಿ ಯಾವುದೇ ಕರ್ಮಗಳನ್ನ ಮಾಡಿರ್ಲಿ, ಅದಕ್ಕೇನೇ ಫಲ ಬಂದಿದ್ರು ಕೂಡ ಅದರಿಂದ ಬರುವಂತ ಭೋಗಗಳಿರುತ್ತಲ್ಲ, ಅದರಲ್ಲಿ ಸ್ವಲ್ಪ ಕೂಡ ಆಸಕ್ತಿ ಯಾರಲ್ಲಿ ಇರೋದಿಲ್ವೋ, ಅದು ಕಂಪ್ಲೀಟ್ ಆಗಿ ಹೊಟ್ಟೋಗಿರುತ್ತೋ ಅಂಥವನ ಬಗ್ಗೆ ಹೇಳೋದಕ್ಕೆ ಇಲ್ಲಿ ಗತಸಂಗಸ್ಯ ಅಂತ ಹೇಳಿರೋದು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಮುಕ್ತಸ್ಯ ಅಂತ ಹೇಳಿದಾರಲ್ಲ, ಆ ಪದದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅಂತಃಕರಣ ಮತ್ತೆ ಇಂದ್ರಿಯಗಳ ಸಂಘಾತ ರೂಪಿ, ಅಂದ್ರೆ ಅದೆರಡೂ ಸೇರಿರೋದ್ರಿಂದ ಈ ಶರೀರ ಆಗಿರೋದಲ್ವಾ. ಈ ಶರೀರದಲ್ಲಿ ಸ್ವಲ್ಪ ಕೂಡ ಆತ್ಮಾಭಿಮಾನ ಅಂದ್ರೆ ನಾನು, ನಂದು, ನಾನೇ ಅನ್ನುವಂಥದ್ದೆಲ್ಲ ಇರುತ್ತಲ್ವಾ, ಆ ಒಂದು ಅಭಿಮಾನ ಮತ್ತೆ ಮಮತ್ವ ಅನ್ನೋದು ಇಲ್ಲದೆ ಇರುವಂತಹ, ಅಂದ್ರೆ ಏನು, ದೇಹಾಭಿಮಾನದಿಂದ ಕಂಪ್ಲೀಟ್ ಆಗಿ ಯಾರು ಮುಕ್ತನಾಗಿರ್ತಾನೋ ಅಂಥ ಜ್ಞಾನ ಯೋಗಿಯ ಬಗ್ಗೆ ಇಲ್ಲಿ ಮುಕ್ತಸ್ಯ ಅಂತ ಹೇಳಿರೋದು. ಅಂದ್ರೆ ಮುಕ್ತಿಯನ್ನ ಪಡೆದಿರ್ತಾನೆ. ಮುಕ್ತಿಯನ್ನ ಪಡೆದಿರೋದು ಅಂತಂದ್ರೇನು, ಈ ಶರೀರದ ಒಂದು ಭಾವನೆಯಿಂದ, ಆ ಶರೀರದ ದೇಹಾಭಿಮಾನ ಅಂತ ಹೇಳ್ತೀವಲ್ವ, ಅದರಿಂದ ಕಂಪ್ಲೀಟ್ ಆಗಿ ಅವನು ಹೊರಗಡೆ ಬಂದ್ಬಿಟ್ಟಿರ್ತಾನೆ ಅಂತ ಜ್ಞಾನ ಯೋಗಿಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಜ್ಞಾನಾವಸ್ಥಿತ ಚೇತಸಃ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಜ್ಞಾನಾವಸ್ಥಿತ ಚೇತಸಃ ಅನ್ನುವಂಥ ಪದ ಕೂಡ ಎಲ್ಲಾ ಕಡೆನೂ ಕೂಡ ಬ್ರಹ್ಮ ಬುದ್ಧಿ ಅಂದ್ರೆ ಏನು, ಎಲ್ಲ ಕಡೆ ಭಗವಂತನನ್ನ ನೋಡೋದು, ಅನುಭವಿಸೋದಿರತ್ತಲ್ಲ, ಆ ರೀತಿಯ ಬ್ರಹ್ಮ ಬುದ್ಧಿ ಬಂದಿರುವ ಕಾರಣದಿಂದನೇ ಪ್ರತಿಯೊಂದು ಕಾರ್ಯವನ್ನ ಮಾಡಬೇಕಾದ್ರೂ ಕೂಡ ಆ ಚಿತ್ತ ಇದೆಯಲ್ಲ, ಅದು ನಿರಂತರವಾಗಿ ಆ ಪರಮಾತ್ಮನ ಜ್ಞಾನದಲ್ಲೇ ತೊಡಗಿರುತ್ತಲ್ಲ ಅಂತ ಜ್ಞಾನ ಯೋಗಿಯ ಬಗ್ಗೆ ಇಲ್ಲಿ ಜ್ಞಾನಾವಸ್ಥಿತ ಚೇತಸಃ ಅಂತ ಹೇಳ್ತಾ ಇರೋದು. ಅವನ ಬಗ್ಗೆ ಹೇಳೋದಕ್ಕೋಸ್ಕರ ಈಗ ನಾವೇನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ನಮಗೆ ಬೇರೆನೇ ಆಲೋಚನೆ ಇರುತ್ತೆ. ಇದರಿಂದ ನನಗೆ ಎಷ್ಟು ಸಂಪಾದನೆ ಆಗುತ್ತೆ, ಇದರಿಂದ ನನಗೇನು ಲಾಭ ಇದೆ, ಇದರಿಂದ ನನಗೇನು ನಷ್ಟ ಇದೆ, ಅದು ಹೋಗ್ಲಿ ಬಿಡಿ. ಭಗವಂತನ ಕೆಲಸ ಅಂದ್ರೆ ದೇವರ ಮನೆಯಲ್ಲಿ ಕೂತ್ಕೊಂಡು 2 ನಿಮಿಷ ನಾವು ದೀಪ ಅಂಟಿಸಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳುವಂತ, ಅಥವಾ ಭಗವಂತನಿಗೆ ನೈವೇದ್ಯ ಮಾಡೋದು, ಪೂಜೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಭಗವಂತನ ಚಿಂತನೆ ಇರೋದಿಲ್ಲ. ನಮಗೆ ಬರೀ ಐಹಿಕದ ಚಿಂತನೆನೇ ಇರುತ್ತೆ. ದೇವ್ರ ಮನೇಲಿ ಕೂತಿರ್ತೀವಿ, ಬೇರೆಯವ್ರ ಹತ್ರ ಏನೋ ಒಂದು ಮಾತಾಡ್ತಾ ಇರ್ತೀವಿ, ಅಥವಾ ನಮ್ಮ ಆಲೋಚನೆನೇ ಬೇರೆ ಕಡೆ ಇರುತ್ತೆ, ನಮ್ಮ ಮನಸ್ಸು ಬೇರೆ ಕಡೆ ಇರುತ್ತೆ, ಅಲ್ಲಿ ಇರೋದೇ ಇಲ್ಲ ಅಲ್ವಾ. ನಾವು ಆ ರೀತಿ ಮಾಡೋದು. ಆದರೆ ಯಾರು ಭಗವಂತನಲ್ಲೇ ಸದಾತನ ಮನಸ್ಸನ್ನ ಇಟ್ಟಿರ್ತಾನೋ, ಅವನು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಿರಂತರವಾಗಿ ಅವನ ಒಳಗಡೆ ಆ ಭಗವಂತನ ಸ್ಮರಣೆನೇ ನಡೀತಾ ಇರುತ್ತೆ, ಅದ್ರ ಬಗ್ಗೆನೇ ಅವನು ಚಿಂತನೆ ಮಾಡ್ತಾ ಇರ್ತಾನೆ. ಆ ರೀತಿಯ ಜ್ಞಾನಯೋಗಿಯ ಬಗ್ಗೆನೆ ಇಲ್ಲಿ ಜ್ಞಾನಾವಸ್ಥಿತ ಚೇತಸಃ ಅನ್ನುವಂತಹ ಪದವನ್ನ ಪ್ರಯೋಗ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು, ಯಜ್ಞಾಯ ಆಚರತಃ ಅಂದ್ರೆ ಯಜ್ಞ ಸಂಪಾದನೆಗೋಸ್ಕರ ಕೆಲಸ ಮಾಡ್ತಾನಲ್ಲ ಅಂತ ಅರ್ಥ. ಈ ಪದದಲ್ಲಿ ಯಜ್ಞ ಅನ್ನುವಂತ ಶಬ್ದ ಯಾವುದರ ಬಗ್ಗೆ ಹೇಳ್ತಾ ಇರೋದು, ಅದಕ್ಕಾಗಿ ಕರ್ಮ ಮಾಡೋದು ಅಂತಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಜ್ಞಾಯ ಆಚರತಃ ಅಂದ್ರೆ ಯಜ್ಞವನ್ನ ಮಾಡೋದಕ್ಕೋಸ್ಕರ ಅಂತ ಹೇಳಿದಾರಲ್ಲ, ಯಜ್ಞ ಅಂತಂದ್ರೆ ಏನು, ಅದಕ್ಕೋಸ್ಕರ ಕೆಲಸ ಮಾಡೋದು ಅಂತಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ತಮ್ಮ ವರ್ಣ ಆಗಿರ್ಬೋದು, ಆಶ್ರಮ ಮತ್ತೆ ಪರಿಸ್ಥಿತಿಗೆ ಅನುಸಾರವಾಗಿ ಯಾವ ಮನುಷ್ಯನಿಗೆ ಶಾಸ್ತ್ರ ದೃಷ್ಟಿಯಿಂದ, ಅಂದ್ರೆ ಶಾಸ್ತ್ರಗಳಲ್ಲಿ ಇಂಥ ಮನುಷ್ಯ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಇದೇ ರೀತಿಯ ಕೆಲಸಗಳನ್ನ ಮಾಡಬೇಕು ಅಂತ ವಿಧಿಸಿದಾರೋ, ಅವನಿಗೆ ಅಂತ ಏನೇನೆಲ್ಲ ಕರ್ತವ್ಯ ಇದೆಯೋ ಅದು ಅವನಿಗೆ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಬ್ರಾಹ್ಮಣ, ಅವನು ಬ್ರಹ್ಮಚಾರಿಯಾಗಿದ್ರೆ ಅವನಿಗೆ ವಿಧಿಸಿರುವಂತ ಕಾರ್ಯ ಬೇರೆ ಇರುತ್ತೆ, ಗೃಹಸ್ಥನಾಗಿದ್ರೆ ಅವನಿಗೆ ಬೇರೆ ಇರುತ್ತೆ. ಆ ರೀತಿ ಶಾಸ್ತ್ರದ ದೃಷ್ಟಿಯಿಂದ ಈ ಕೆಲಸ ಮಾಡಬೇಕು ಅಂತ ಯಾರಿಗೆ ಏನೇನೆಲ್ಲ ಅವರವರ ವರ್ಣಾಶ್ರಮ ಧರ್ಮಕ್ಕೆ ಅನುಸಾರವಾಗಿ, ಪರಿಸ್ಥಿತಿಗೆ ಅನುಸಾರವಾಗಿ ಏನೆಲ್ಲ ಕರ್ತವ್ಯ ಅಂತ ಹೇಳಿದಾರೋ ಅದು ಅವನಿಗೆ ಯಜ್ಞ ಅಂತ ಆಗುತ್ತೆ. ಆ ಶಾಸ್ತ್ರವಿಹಿತ ಯಜ್ಞವನ್ನ ಮಾಡಬೇಕಾಗಿರುವಂಥ ಉದ್ದೇಶದಿಂದ ಮಾಡುವಂತಹ ಯಾವುದೇ ರೀತಿಯ ಕೆಲಸಗಳನ್ನ
ಮಾಡೋದಕ್ಕೆ. ಅಂದ್ರೆ ಏನು, ಈಗ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಏನೂ ಸ್ವಾರ್ಥ ಇಟ್ಟುಕೊಳ್ಳದೆ ಬರೀ ನಾವು ಲೋಕ ಸಂಗ್ರಹಕ್ಕೆ, ಅಂದ್ರೆ ಜಗತ್ತಿಗೆ ಒಳ್ಳೇದಾಗ್ಲಿ, ಜನಗಳಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು, ಆಮೇಲೆ ಯಜ್ಞದ ಪರಂಪರೆಯನ್ನ ನಾವು ಸುರಕ್ಷಿತವಾಗೂ ಕೂಡ ಇಡಬೇಕು. ಆ ಯೋಚನೆ ಎಲ್ಲ ಮಾಡ್ಕೊಂಡು ಏನೆಲ್ಲ ಕೆಲಸಗಳನ್ನ ಮಾಡ್ತಾರೋ ಅದೆಲ್ಲವೂ ಕೂಡ ಯಜ್ಞಕ್ಕೋಸ್ಕರ ಕರ್ಮಗಳನ್ನ ಮಾಡೋದು. ಈಗ ನಾನು ಧರ್ಮದ ಹೆಸರನ್ನ ಹೇಳ್ಕೊಂಡು ನನ್ನ ಸ್ವಾರ್ಥಕ್ಕೇನೋ ಒಂದು ಮಾಡ್ಕೊಳ್ಳೋದು ಅದು ಅಧರ್ಮ ಆಗುತ್ತೆ. ಅದೇ ನಾವು ಶಾಸ್ತ್ರದಲ್ಲಿ ಹೇಳಿರ್ತಾರೆ, ಮತ್ತೆ ನನ್ನ ಕರ್ತವ್ಯ ಅನ್ನೋದು ಒಂದಿರುತ್ತೆ, ಆದರೆ ಅದರಲ್ಲಿ ನನ್ನ ಸ್ವಾರ್ಥ ಏನೂ ಇರೋದಿಲ್ಲ. ಜಗತ್ತಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಏನೋ ಒಂದು ಕೆಲಸವನ್ನ ಮಾಡ್ತಿರ್ತೀನಿ, ಆಯ್ತಾ. ಅಂದ್ರೆ ಆ ಯಜ್ಞಕ್ಕೆ ಏನೇನೋ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾಗ, ಅಂದ್ರೆ ನಮ್ಮ ಯಜ್ಞಗಳು ಎಲ್ಲ ಹಾಗೇ ಇರಬೇಕು. ನಮ್ಮ ಯಜ್ಞದ ಪರಂಪರೆಯನ್ನ ನಾವು ಸುರಕ್ಷಿತವಾಗಿಡಬೇಕು ಅಲ್ವಾ. ಈಗಿನ ಕಾಲದಲ್ಲಿ ಏನೂ ಮಾಡೋದಿಲ್ಲ, ಆದರೆ ಅದನ್ನೆಲ್ಲ ಹೇಳ್ಕೊಟ್ಟು ಮಾಡಿಸ್ಬೇಕು. ಯಾಕೆ ಅಂತಂದ್ರೆ ಅದು ಮುಂದುವರಿತಾ ಬರಬೇಕು, ಅದು ನಿಲ್ಲಬಾರ್ದು. ಯಾಕಂದ್ರೆ ಅದರಿಂದ ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಬರೀ ಸ್ವಾರ್ಥ ಇದು ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಆ ಯಜ್ಞದ ಪರಂಪರೆಯನ್ನ ಸುರಕ್ಷಿತವಾಗಿ ಇಡಬೇಕು ಅಂತ ಅದರ ಆಚರಣೆ ಮಾಡೋದಕ್ಕೋಸ್ಕರ ಕೆಲವೊಂದು ಕರ್ಮಗಳನ್ನ ಮಾಡಬೇಕಾಗುತ್ತಲ್ಲ, ಅದನ್ನ ಯಜ್ಞಕ್ಕೋಸ್ಕರ ಕರ್ಮಗಳನ್ನ ಮಾಡೋದು ಅಂತ ಹೇಳಿದ್ದಾರೆ. 3ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಬಂದಿರುವಂತಹ, ಅಂದ್ರೆ 3ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಕೂಡ ಯಜ್ಞಾರ್ಥಾತ್ ಅಂತ ಒಂದು ಶಬ್ದ ಬಂದಿದೆಯಲ್ಲ, ಆ ಶಬ್ದದ ಜೊತೆ ಕರ್ಮಣಃ ಅನ್ನುವಂತ ಪದ ಕೂಡ ಬಂದಿದೆ. ಅದು ಕೂಡ ಇದೇ ಅರ್ಥವನ್ನ ಕೊಡುತ್ತೆ, ಆಯ್ತಾ. ಭಗವಂತ ಮತ್ತೆ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅವನು ಇದ್ರ ಬಗ್ಗೆ ವಿವರಣೆ ಮಾಡಿದಾನೆ. ಯಾಕೆ ಅಂತಂದ್ರೆ ನಮಗದು ಚೆನ್ನಾಗಿ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು. ಈಗ ನಾವು ನಮ್ಮ ಸ್ವಾರ್ಥ ಏನೂ ಇಟ್ಕೊಳ್ಳದೆ ಎಲ್ಲರಿಗೂ ಒಳ್ಳೇದಾಗುವಂತ ಏನೇ ಕೆಲಸ ಮಾಡಿದ್ರು ಕೂಡ ಅದು ಯಜ್ಞಕ್ಕೋಸ್ಕರ ಕರ್ಮ ಮಾಡ್ದಂಗೆನೆ. ಅದರಿಂದ ಕೂಡ ನಮಗೆ ಯಾವುದೇ ರೀತಿಯ ಬಂಧನಗಳು ಬರೋದಿಲ್ಲ. ಯಾಕೆ, ಅದು ಯಜ್ಞಕ್ಕೋಸ್ಕರ ಮಾಡ್ತಾ ಇರ್ತಾನಲ್ವಾ, ಅದಕ್ಕೋಸ್ಕರ. ಈಗ ನಮ್ಗೆ ಅರ್ಥ ಆಯ್ತಲ್ವಾ, ಯಜ್ಞಾಯ ಆಚರತ ಅಂತಂದ್ರೆ ಯಜ್ಞಕ್ಕೋಸ್ಕರ ಕೆಲಸ ಮಾಡೋದು. ಯಜ್ಞ ಅಂತಂದ್ರೆ ಯಾವುದು ಲೋಕ ಕಲ್ಯಾಣಕ್ಕೆ ಇರುತ್ತೋ, ಸ್ವಾರ್ಥಕ್ಕೆ ಏನೂ ಇರೋದಿಲ್ವೋ ಅದನ್ನ ಯಜ್ಞ ಅಂತ ಕರೀತಾರೆ. ಅದಕ್ಕೋಸ್ಕರ ಏನಾದ್ರೂ ಒಂದು ಕೆಲಸ ಮಾಡಿದಾಗ ಅದನ್ನ ಯಜ್ಞಕ್ಕೋಸ್ಕರ ಮಾಡುವಂತ ಕರ್ಮಗಳು ಅಂತಾನೂ ಕೂಡ ಕರೀತಾರೆ ಅನ್ನೋದು ನಮಗೆ ಗೊತ್ತಾಯ್ತು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.